ಮಕರ ರಾಶಿಯವರೇ, ಜುಲೈ 2026 ಹೇಗಿರುತ್ತದೆ? ಭೂಮಿಯೂ ಸಹ ಅಲುಗಾಡಲು ಪ್ರಾರಂಭಿಸುತ್ತದೆ. ಬಾಹ್ಯಾಕಾಶದಲ್ಲಿ ಗ್ರಹಗಳ ಚಲನೆಯು ಅಂತಹ ಸೂಚನೆಗಳನ್ನು ನೀಡುತ್ತಿದೆ. ಜುಲೈ ತಿಂಗಳ 30 ದಿನಗಳು ನಿಮ್ಮ ಜೀವನದಲ್ಲಿ ಬಹಳ ನಿರ್ಣಾಯಕ ಹಂತವಾಗಲಿದೆ. ಶನಿ, ರಾಹು ಮತ್ತು ಗುರುವಿನ ಸ್ಥಾನವು ನೀವು ವರ್ಷಗಳಿಂದ ಕಾಯುತ್ತಿದ್ದ, ನೀವು ಪಡೆಯಲು ಹಂಬಲಿಸುತ್ತಿದ್ದ ವಿಷಯವು ಜುಲೈ ತಿಂಗಳಲ್ಲಿ ನಿಮ್ಮ ಬಳಿಗೆ ಓಡಿ ಬರಲಿದೆ ಎಂದು ಸ್ಪಷ್ಟವಾಗಿ ತೋರಿಸುತ್ತಿದೆ. ಏಕೆಂದರೆ ಈ ತಿಂಗಳಲ್ಲಿ ನಿಮ್ಮ ಜೀವನವು ಎಷ್ಟು ತಿರುವು ಪಡೆಯುತ್ತದೆ ಎಂದರೆ, ನಿಮ್ಮ ಒಂದು ಸರಿಯಾದ ನಿರ್ಧಾರವು ನಿಮ್ಮನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಅದೇ ಸಮಯದಲ್ಲಿ ಒಂದು ಸಣ್ಣ ತಪ್ಪು ನಿಮ್ಮನ್ನು ಹಾಳು ಮಾಡುತ್ತದೆ. ಇದು ತುಂಬ ದುಬಾರಿಯಾಗಬಹುದು. ಆದ್ದರಿಂದ ನಿರ್ಲಕ್ಷ್ಯ ವಹಿಸಬೇಡಿ. ಮತ್ತು ಜುಲೈ 2026 ಈ ತಿಂಗಳು ಸಾಮಾನ್ಯವೆಂದು ಪರಿಗಣಿಸುವ ತಪ್ಪನ್ನು ಮಾಡಬೇಡಿ. ಏಕೆಂದರೆ ಈ ತಿಂಗಳು ಬದಲಾವಣೆಯ ತಿಂಗಳು. ಅನೇಕ ಸನ್ನಿವೇಶಗಳು ಆರಂಭದಿಂದ ಕೊನೆಯವರೆಗೆ ಬದಲಾಗುತ್ತಿವೆ. ಅನೇಕ ಶುಭ ಮತ್ತು ಅಶುಭ ಪರಿಣಾಮಗಳು ಗೋಚರಿಸುತ್ತವೆ. ನೀವು ಏನು ಮಾಡಬೇಕು ಮತ್ತು ತಪ್ಪಾಗಿಯಾದರೂ ಏನು ತಪ್ಪಿಸಬೇಕು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀವು ಕಾಣಬಹುದು. ಹೊಸ ತಿಂಗಳು ಪ್ರಾರಂಭವಾಗಿರುವಾಗಲೆಲ್ಲ ಕಳೆದ ತಿಂಗಳಲ್ಲಿ ಏನಾಯಿತು ಎಂಬುದು ಮುಗಿದಿದೆ ಎಂಬ ಉತ್ಸಾಹ ಮನಸ್ಸಿನಲ್ಲಿ ಇರುತ್ತದೆ. ಈಗ ನಾವು ಖಂಡಿತವಾಗಿಯೂ ದೊಡ್ಡದನ್ನು ಸಾಧಿಸುತ್ತೇವೆ. ಆದರೆ ಅದೇ ಸಮಯದಲ್ಲಿ ಒಂದು ಚಿಂತೆಯೂ ಇದೆ. ನೀವು ಹಿಂದೆ ಗಮನಾರ್ಹ ಹೋರಾಟಗಳನ್ನು ಎದುರಿಸಿದ್ದೀರಿ. ಇದು ಸಂಭವಿಸುತ್ತದೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ ಮತ್ತು ನಿಮ್ಮ ಪ್ರೀತಿಪಾತ್ರರು ಸಹ ನಿಮ್ಮನ್ನು ಆ ಸಮಯದಲ್ಲಿ ಬೆಂಬಲಿಸಲಿಲ್ಲ. ಆದ್ದರಿಂದ ಆ ಹೋರಾಟ ಮುಂದುವರಿಯುತ್ತಲೇ ಇದೆ ಎಂಬ ಚಿಂತೆ ನಿಮ್ಮ ಮನಸ್ಸಿನಲ್ಲಿದೆ. ಆದ್ದರಿಂದ ಇಂದಿನ ವಿಡಿಯೋದಲ್ಲಿನ ಭವಿಷ್ಯವಾಣಿಗಳನ್ನು ಕೇಳಿದ ನಂತರ ನೀವು ಸಂತೋಷದಿಂದ ನೃತ್ಯ ಮಾಡುತ್ತೀರಿ. ಆದರೆ ನೀವು ಕೆಲವು ಸಣ್ಣ ತಪ್ಪುಗಳನ್ನು ತಪ್ಪಿಸಬೇಕು, ಏಕೆಂದರೆ ಇವುಗಳು ನಿಮ್ಮನ್ನು ಮುಂದೆ ಸಾಗದಂತೆ ತಡೆಯುತ್ತಿವೆ. ಈ ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ, ಏಕೆಂದರೆ ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಸಂಬಂಧಿಸಿದ ಹೆಚ್ಚಿನ ಪ್ರಮುಖ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ಪೋಸ್ಟ್ ಮಾಡಲಾಗುತ್ತದೆ. ಆದ್ದರಿಂದ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ. ಮಕರ ರಾಶಿಯವರೇ, ನೀವು ಬದಲಾಗುತ್ತಿರುವ ಗ್ರಹಗಳ ಸ್ಥಾನಗಳನ್ನು ನೋಡಿದರೆ, ಶುಕ್ರ ಜುಲೈ 25ರಂದು ಸಿಂಹರಾಶಿಯನ್ನು ಪ್ರವೇಶಿಸುತ್ತಾನೆ. ಪ್ರಸ್ತುತ ನಿಮ್ಮ 7ನೇ ಮನೆಯಲ್ಲಿರುವ ಶುಕ್ರ ಜುಲೈ 5ರಂದು ನಿಮ್ಮ 8ನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ. ಅಲ್ಲಿ ಕೇತು ಇದ್ದಾನೆ. ಇದರ ನಂತರ ಅದು ಜುಲೈ 7 ಆಗಿರುತ್ತದೆ. ಬುಧ ಜುಲೈ 7ರಂದು ನಿಮ್ಮ ರಾಶಿಚಕ್ರ ಚಿಹ್ನೆಯನ್ನು ಹಿಮ್ಮೆಟ್ಟಿಸುತ್ತಾನೆ. ಗಮನ ಕೊಡಿ, ಇದನ್ನು ಅರ್ಥ ಮಾಡಿಕೊಳ್ಳಿ. ಬುಧ ಗ್ರಹವು ಇಲ್ಲಿ ಹಿಮ್ಮೆಟ್ಟುತ್ತದೆ ಮತ್ತು 6ನೇ ಮನೆಗೆ ಹಿಂತಿರುಗುತ್ತದೆ. ಇದು ಯಾವ ಶುಭ ಮತ್ತು ನಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ? ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಾವು ನಂತರ ನಿಮಗೆ ತಿಳಿಸುತ್ತೇವೆ. ಆದರೆ ಜುಲೈ 16, 2026ರಂದು ತಿಂಗಳ ಅರ್ಧ ಭಾಗದ ಸಮಯ ಬಂದಾಗ ಗ್ರಹಗಳ ರಾಜನು ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತಾನೆ ಮತ್ತು ಕರ್ಕಾಟಕವನ್ನು ಪ್ರವೇಶಿಸುತ್ತಾನೆ. 6ನೇ ಮನೆಯಲ್ಲಿದ್ದ ಸೂರ್ಯ ಇಲ್ಲಿ 7ನೇ ಮನೆಗೆ ಚಲಿಸುತ್ತಾನೆ. ಹಾಗಾದರೆ ಇದು ವೈವಾಹಿಕ ಜೀವನ ಮತ್ತು ವ್ಯಾಪಾರ ಪಾಲುದಾರಿಕೆಯ ಮೇಲೆ ಯಾವ ಪರಿಣಾಮ ಬೀರುತ್ತದೆ? ಇದಲ್ಲದೆ ಜುಲೈ 27ರಂದು ನಿಮ್ಮ ರಾಶಿಚಕ್ರದ ಅಧಿಪತಿ ಶನಿದೇವನು ಹಿಮ್ಮೆಟ್ಟುತ್ತಾನೆ. ಇದು ನಿಮ್ಮ ರಾಶಿಚಕ್ರದ ಚಿಹ್ನೆಯ ಮೇಲೂ ಪರಿಣಾಮ ಬೀರುತ್ತದೆ. ಅನೇಕ ನಕಾರಾತ್ಮಕ ಪರಿಣಾಮಗಳನ್ನು ಕಾಣಬಹುದು. ಆದ್ದರಿಂದ ಆರಂಭದಿಂದ ಕೊನೆಯವರೆಗೆ ಈ ಇಡೀ ತಿಂಗಳು ದೊಡ್ಡ ಚಿಹ್ನೆಗಳನ್ನು ತೋರಿಸುತ್ತದೆ. ಮತ್ತು ಈಗ ನೀವು ತಿಳಿದುಕೊಳ್ಳಬೇಕಾದ ಮೊದಲ ಶುಭ ಸುದ್ದಿಯೊಂದಿಗೆ ಪ್ರಾರಂಭಿಸೋಣ. ನಿಮ್ಮ ರಾಶಿಚಕ್ರದ ಅಧಿಪತಿ ಯಾರು ಗೊತ್ತೇ? ಅವನು ಬೇರ್ಯಾರೂ ಅಲ್ಲ, ಕರ್ಮದ ಫಲಗಳನ್ನು ನೀಡುವ ಶನಿ. ಸ್ವತಃ ಮಕರ ರಾಶಿಯು ಶನಿಯ ನೆಚ್ಚಿನ ರಾಶಿಚಕ್ರವಾಗಿದೆ ಮತ್ತು ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಜಾತಕದಲ್ಲಿ ಶನಿಯ ಸ್ಥಾನವು 3ನೇ ಮನೆಯಲ್ಲಿದೆ ಎಂಬುದನ್ನು ನೀವು ನೋಡುತ್ತೀರಿ. ಶನಿಯು ಶೌರ್ಯದ ಮನೆಯಲ್ಲಿ ಕುಳಿತಿದ್ದಾನೆ. ಶನಿಯು ಕಿರಿಯ ಸಹೋದರ ಸಹೋದರಿಯರ ಮನೆಯಲ್ಲಿ ಕುಳಿತಿದ್ದಾನೆ. ಹಾಗಾದರೆ ಹಿಮ್ಮುಖವಾಗುವ ಮೊದಲು ಇಲ್ಲಿ ಯಾವ ಪರಿಣಾಮಗಳನ್ನು ತೋರಿಸಬಹುದು?
ಜುಲೈ 27ರಂದು ಹಿಮ್ಮುಖವಾಗಲಿದೆ. ಜುಲೈ ಈ ತಿಂಗಳ ಮೊದಲ 27 ದಿನಗಳಲ್ಲಿ ನೀವು ಯಾವ ಪರಿಣಾಮಗಳನ್ನು ನಿರೀಕ್ಷಿಸಬಹುದು? ಹಾಗಾದರೆ ಈಗ ಕ್ರಮ ಕೈಗೊಳ್ಳುವ ಸಮಯ. ನೀವು ಮಾಡಿದ ಯೋಜನೆಗಳು, ನೀವು ಯೋಚಿಸಿದ ಯೋಜನೆಗಳು ಮತ್ತು ನಾಳೆಯ ಮರುದಿನ ನೀವು ಯಾವಾಗಲೂ ಮಾಡುತ್ತೇನೆ ಎಂದು ಹೇಳುತ್ತಿದ್ದ ಯೋಜನೆಗಳನ್ನು ಕಾರ್ಯಗತಗೊಳಿಸುವ ಸಮಯ. ಈಗ ಸುಮ್ಮನೆ ಕುಳಿತುಕೊಳ್ಳುವ ಸಮಯವಲ್ಲ, ಏಕೆಂದರೆ ಶನಿದೇವನು ಶೌರ್ಯದ ಮನೆಯಲ್ಲಿದ್ದಾನೆ. ಜುಲೈನಲ್ಲಿ ಅವನು ನಿಮ್ಮಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ತುಂಬುತ್ತಾನೆ. ಅವನು ನಿಮಗೆ ಅಪಾಯಗಳನ್ನು ತೆಗೆದುಕೊಳ್ಳಲು ಕಲಿಸುತ್ತಾನೆ. ಮತ್ತು ಇಂದು ಈ ಜಗತ್ತಿನಲ್ಲಿ ಉನ್ನತ ಸ್ಥಾನದಲ್ಲಿರುವ ಜನರು ಅವರು ಸಾಮಾನ್ಯ ಜನರಲ್ಲ. ಅವರಿಗೆ ಹಿಂಡನ್ನು ಅನುಸರಿಸಲು ಇಷ್ಟವಿರಲಿಲ್ಲ. ಅವರು ತಮ್ಮ ಜೀವನದ ಆ ಹಂತದಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಲು ಆಯ್ಕೆ ಮಾಡಿಕೊಂಡರು ಮತ್ತು ಆ ಅಪಾಯವು ಅವರಿಗೆ ಸರಿಯಾಗಿ ಪರಿಣಮಿಸಿತು. ಆದ್ದರಿಂದ ಇಂದು ಅವರು ಕೋಟ್ಯಾಧಿಪತಿಗಳು. ಅಂದರೆ ನೀವು ಹಿಂಡನ್ನು ಅನುಸರಿಸಲು ಬಯಸಿದರೆ ಅದು ಬೇರೆ ವಿಷಯ. ಆದರೆ ನೀವು ವಿಭಿನ್ನವಾದದ್ದನ್ನು ತೋರಿಸಲು ಬಯಸಿದರೆ ಶನಿದೇವರು ನಿಮ್ಮಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ತುಂಬುತ್ತಾರೆ ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಸಹ ನೀಡುತ್ತಾರೆ. ನಾನು ನಿಮಗೆ ಇನ್ನೊಂದು ಒಳ್ಳೆಯ ಸುದ್ದಿಯನ್ನು ಹೇಳಲಿದ್ದೇನೆ. ಅದನ್ನು ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ. ತಿಂಗಳ ಆರಂಭದಲ್ಲಿ ಶನಿದೇವರು ಖಂಡಿತವಾಗಿಯೂ ನಿಮ್ಮನ್ನು ಕ್ರಿಯಾಶೀಲ ಕ್ರಮಕ್ಕೆ ತರುತ್ತಿದ್ದಾರೆ. ಅವರು ಖಂಡಿತವಾಗಿಯೂ ನಿಮ್ಮಲ್ಲಿ ಮುಂದುವರಿಯಲು ಧೈರ್ಯವನ್ನು ತುಂಬುತ್ತಿದ್ದಾರೆ. ಆದರೆ ಜುಲೈ 5ರ ನಂತರ ನಿಮ್ಮ ಕಾರ್ಯಗಳನ್ನು ಮತ್ತು 5ನೇ ಮನೆಯ ಅಧಿಪತಿ ಶುಕ್ರನನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕಾರ್ಯಗಳ ಮನೆ ಮತ್ತು 5ನೇ ಮನೆ, ಅದರ ಅಧಿಪತಿ ಶುಕ್ರ ಜುಲೈ 5ರಂದು ಇಲ್ಲಿಂದ 8ನೇ ಮನೆಗೆ ಬರುತ್ತಿದ್ದಾನೆ. ಅದು ಆಸ್ತಿಯಿಂದಲೂ ಪ್ರಯೋಜನಗಳನ್ನು ತರಬಹುದು. ಭೂಮಿ ಮತ್ತು ಆಸ್ತಿಯ ಬಗ್ಗೆ ಕೆಲವು ಹಳೆಯ ಪ್ರಕರಣಗಳು ನಡೆಯುತ್ತಿದ್ದವು. ಅದು ನಿಮಗೆ ಅನುಕೂಲಕರವಾಗುತ್ತಿರಲಿಲ್ಲ. ನೀವು ದಿನಾಂಕಗಳ ನಂತರ ದಿನಾಂಕಗಳನ್ನು ಪಡೆಯುತ್ತಿದ್ದರೆ ಇಲ್ಲಿಗೆ ತಲುಪುವ ಮೂಲಕ ಶುಕ್ರನು ಇದ್ದಕ್ಕಿದ್ದಂತೆ ಆ ಕೆಲಸವನ್ನು ನಿಮಗಾಗಿ ಪೂರ್ಣಗೊಳಿಸಬಹುದು. ನೀವು ಷೇರು ಮಾರುಕಟ್ಟೆಯಲ್ಲಿ ಆಸಕ್ತಿ ಹೊಂದಿದ್ದೀರಿ, ಸಂಶೋಧನೆಯಲ್ಲಿ ಆಸಕ್ತಿ ಹೊಂದಿದ್ದೀರಿ ಎಂದು ಭಾವಿಸೋಣ. ಆಗ ನಿಮಗೆ ಅಲ್ಲಿಯೂ ಉತ್ತಮ ಲಾಭ ಮತ್ತು ಅದೃಷ್ಟ ಸಿಗುತ್ತದೆ. ಶುಕ್ರ ಇಲ್ಲಿಂದಲೇ ಇದನ್ನು ಮಾಡಬಹುದು. ಇದರ ಜೊತೆಗೆ 3ನೇ ಶುಭ ಸುದ್ದಿಯನ್ನು ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ. ಈ 3ನೇ ಶುಭ ಸುದ್ದಿಯನ್ನು ಕೇಳಲು ನೀವು ನಿಜವಾಗಿಯೂ ಸಂತೋಷ ಪಡುತ್ತೀರಿ. ಆದರೆ ಅದಕ್ಕೂ ಮೊದಲು ಮಕರ ರಾಶಿಯವರೇ, ನೀವು ಇನ್ನು ವಿಡಿಯೋವನ್ನು ಇಷ್ಟಪಡದಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಏಕೆಂದರೆ ಇಡೀ ತಿಂಗಳ ಈ ಸಂಶೋಧನೆಯು ಗಂಟೆಗಟ್ಟಲೆ ಕಠಿಣ ಪರಿಶ್ರಮವನ್ನು ತೆಗೆದುಕೊಳ್ಳುತ್ತದೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಾಗ ನಮ್ಮ ಎಲ್ಲ ಶ್ರಮವೂ ಯಶಸ್ವಿಯಾಗುತ್ತದೆ. ಇಂದು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಎಂದು ನಿಜವಾದ ಹೃದಯದಿಂದ ಬರೆದ ವ್ಯಕ್ತಿಗೆ ಖಂಡಿತವಾಗಿಯೂ ರಾಶಿಚಕ್ರದ ಅಧಿಪತಿಯ ಆಶೀರ್ವಾದ ಸಿಗುತ್ತದೆ. 3ನೆಯ ಶುಭ ಸುದ್ದಿಯನ್ನು ಎಚ್ಚರಿಕೆಯಿಂದ ಆಲಿಸಿ. ಮಂಗಳನು 5ನೇ ಮನೆಯಲ್ಲಿರುತ್ತಾನೆ. 5ನೇ ಮನೆಯಿಂದ ಮಂಗಳನು ನಿಮ್ಮ ಲಾಭದ ಮನೆಯನ್ನು ನೇರವಾಗಿ ನೋಡುತ್ತಿದ್ದಾನೆ. ನೀವು ಇಲ್ಲಿ ನೋಡಿದರೆ ಮಂಗಳನ 7ನೇ ಅಂಶವು ಬೀಳುವುದನ್ನು ನೀವು ಸ್ಪಷ್ಟವಾಗಿ ನೋಡುತ್ತೀರಿ. ಆದ್ದರಿಂದ ಆಸ್ತಿಯ ವಿಷಯದಲ್ಲಿ ಲಾಭವಿರಬಹುದು ಎಂದು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಆಸ್ತಿ ಹೂಡಿಕೆ ಉದ್ದೇಶಗಳಿಂದ ನೀವು ಪ್ರಯೋಜನವನ್ನು ಪಡೆಯಬಹುದು. 5ನೇ ಮನೆ ಶಿಕ್ಷಣದೊಂದಿಗೆ ಸಂಬಂಧಿಸಿರುವುದರಿಂದ ಅದು ವಿದ್ಯಾರ್ಥಿಗಳೊಂದಿಗೆ ಸಂಬಂಧಿಸಿದೆ. ಆದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಜುಲೈ 2026ರಲ್ಲಿ ಈ ಮಂಗಳ ಸ್ಥಾನ ಮತ್ತು ಅದರ ಲಾಭದ ಮನೆಯ ಮೇಲೆ ಬೀಳುವ ಅಂಶವು ಪ್ರಯೋಜನಕಾರಿಯಾಗಿದೆ. ಇದು ಸ್ಪಷ್ಟ ಸೂಚನೆಗಳನ್ನು ನೀಡುತ್ತಿದೆ. ಈ ಸಮಯ ಶಿಕ್ಷಣ ಉದ್ದೇಶಗಳಿಗಾಗಿ ಮತ್ತು ಅಧ್ಯಯನ ಉದ್ದೇಶಗಳಿಗಾಗಿ ತುಂಬ ಉಪಯುಕ್ತವಾಗಿರುತ್ತದೆ. ನೀವು ಪ್ರತಿ ಬಾರಿಯೂ 2ನೇ ಅಥವಾ 3ನೇ ಸ್ಥಾನಗಳನ್ನು ತಪ್ಪಿಸಿಕೊಂಡರೆ ಈಗ ಪರಿಸ್ಥಿತಿ ಬಹಳಷ್ಟು ಸುಧಾರಿಸಿದೆ.
ಎಂದು ನೀವು ನೋಡುತ್ತೀರಿ. ನೀವು ಸಂದರ್ಶನಗಳಲ್ಲಿಯೂ ಆಯ್ಕೆಯಾಗುತ್ತೀರಿ ಮತ್ತು ಉದ್ಯೋಗಗಳನ್ನು ಹುಡುಕುತ್ತಿರುವವರು ತಮ್ಮ ಉದ್ಯೋಗಗಳಲ್ಲಿ ಪ್ರಗತಿ ಸಾಧಿಸಲು ಉತ್ತಮ ಅವಕಾಶಗಳನ್ನು ಪಡೆಯುತ್ತಾರೆ. ಈಗ ಮುಂದಿನದ್ದು ಜುಲೈ 16ರ ಬಗ್ಗೆ. ಜುಲೈ 16ರಂದು ಸೂರ್ಯನು ಕರ್ಕ ರಾಶಿಯಲ್ಲಿ 7ನೇ ಮನೆಯನ್ನು ತಲುಪಿದಾಗ ಅದು ನಿಮ್ಮ ಜೀವನವನ್ನು ಪರಿಮಳಯುಕ್ತವಾಗಿಸುತ್ತದೆ. ಇದನ್ನು ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ. ಆ ಹೊತ್ತಿಗೆ ಬುಧನು ಹಿಮ್ಮುಖವಾಗಿ ಮಾರ್ಪಟ್ಟ ನಂತರ ಇಲ್ಲಿಗೆ ಮರಳುತ್ತಾನೆ. ಶುಕ್ರ ಈಗಾಗಲೇ ಇಲ್ಲಿಗೆ ಬಂದಿರುತ್ತಾನೆ. ಗುರು ಮಾತ್ರ ಇಲ್ಲಿಯೇ ಇರುತ್ತಾನೆ. ಜುಲೈ 16ರಂದು ಗುರು ಮತ್ತು ಸೂರ್ಯ ಇಲ್ಲಿ ಭೇಟಿಯಾಗುತ್ತಾರೆ. ಈ ಸಂಯೋಗವು ನಿಮಗೆ ಅದೃಷ್ಟವೆಂದು ಸಾಬೀತುಪಡಿಸುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಿ. ವ್ಯಾಪಾರ ಮಾಡುವ ಎಲ್ಲರೂ ಜುಲೈ 16ರ ನಂತರ ಉತ್ತಮ ಫಲವ ಮತ್ತು ಉತ್ತಮ ಲಾಭವನ್ನು ಪಡೆಯಬಹುದು. ಯಾವುದೇ ಬಾಕಿ ಹಣ, ಎಲ್ಲೋ ಸಿಲುಕಿಕೊಂಡಿರುವ ಹಣ ಅಥವಾ ಅಂತಿಮಗೊಳ್ಳದ ಒಪ್ಪಂದ ಜುಲೈ 16ರಂದು ಇಲ್ಲಿಗೆ ತಲುಪುವ ಸೂರ್ಯನು ಆ ವ್ಯವಹಾರಗಳನ್ನು ಸಹ ಅಂತಿಮಗೊಳಿಸಬಹುದು ಮತ್ತು ಗುರುವು ನಡುವೆ ಉದ್ಭವಿಸುವ ಯಾವುದೇ ಅಡೆತಡೆಗಳನ್ನು ತೆಗೆದುಹಾಕುತ್ತಾನೆ. ಆದ್ದರಿಂದ ಈ 4 ದಿನಗಳು ಒಳ್ಳೆಯ ಸುದ್ದಿಯನ್ನು ಕೇಳುತ್ತೀರಿ. ಆದರೆ ಈಗ ನಕಾರಾತ್ಮಕ ಪರಿಣಾಮಗಳನ್ನು ಒಂದೊಂದಾಗಿ ಹಂಚಿಕೊಳ್ಳುವ ಸಮಯ ಬಂದಿದೆ. ಏಕೆಂದರೆ ಕ್ರಿಯೆಯನ್ನು ತೋರಿಸುವ ಯಾವುದೇ ಗ್ರಹವು ಪ್ರತಿಕ್ರಿಯೆಯನ್ನು ಸಹ ತೋರಿಸುತ್ತದೆ. ಬುಧನ ಹಿಮ್ಮುಖ ಚಲನೆ, 8ನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿ ಮತ್ತು ಸಂಪತ್ತಿನ 2ನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ಅನೇಕ ಕ್ಷೇತ್ರಗಳಲ್ಲಿ ಜಾಗರೂಕರಾಗಿರಲು ನಮಗೆ ವಿಶೇಷ ಸಲಹೆಯಾಗಿದೆ. ಕಳೆದ 6 ತಿಂಗಳುಗಳಲ್ಲಿ ಫಲಿತಾಂಶಗಳು ಉತ್ತಮವಾಗಿಲ್ಲ. ಪ್ರತಿ ಬಾರಿಯೂ ಸ್ವಲ್ಪ ಆಸೆಯ ಕೊರತೆ ಇತ್ತು. ವಿಷಯಗಳು ಏಕೆ ಆ ರೀತಿ ಕೆಲಸ ಮಾಡಲಿಲ್ಲ ಎಂದು ಆಶ್ಚರ್ಯಪಡುತ್ತಿದ್ದೆವು. ಆದರೆ ನೀವು ಈ ತಪ್ಪುಗಳನ್ನು ಮಾಡುವುದನ್ನು ನಿಲ್ಲಿಸುತ್ತೀರಿ. ನೀವು ಈ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದರೆ ನೀವು ಅದನ್ನು ಮಾಡಲು ಸಾಧ್ಯವಾಗುತ್ತದೆ. ಮುಂದಿನ 6 ತಿಂಗಳು ನಿಮ್ಮ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ವಿಶೇಷವಾಗಿ ಜುಲೈ 2026 ತುಂಬ ಅದ್ಭುತವಾಗಿರುತ್ತದೆ. ನೀವು ಅದನ್ನು ನಿಮ್ಮ ಕನಸಿನಲ್ಲಿಯೂ ಸಹ ಊಹಿಸಿರಲಿಲ್ಲ. ಆದರೆ ಇಲ್ಲಿಂದ ಕೊನೆಯವರೆಗೂ ವಿಡಿಯೋವನ್ನು ನೋಡಿ, ಏಕೆಂದರೆ ವಿಡಿಯೋದ ಪ್ರಮುಖ ಮತ್ತು ಗಂಭೀರವಾದ ಭಾಗವು ಪ್ರಾರಂಭವಾಗಲಿದೆ. ನಾವು ನಿಮಗೆ ನೀಡುವ ಬಯಸುವ ಮೊದಲ ವಿಷಯವೆಂದರೆ ರಾಹುವಿನ ಬಗ್ಗೆ ಮಾಹಿತಿ. ಜುಲೈ ತಿಂಗಳು ಪೂರ್ತಿ ರಾಹುವಿನ ಸ್ಥಾನವು ನಿಮ್ಮ ಸಂಪತ್ತಿನ ಮನೆಯಲ್ಲಿ ಉಳಿಯುತ್ತದೆ. ಈಗ ಸಂಪತ್ತಿನ ಮನೆಯಲ್ಲಿ ರಾಹು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಮಾತನ್ನು ವಿರೂಪಗೊಳಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತದೆ. ನೀವು ಎಲ್ಲಿ ಕೆಲಸ ಮಾಡಿದರೂ, ನಿಮ್ಮ ಕಚೇರಿಯಲ್ಲಿ ಅವರು ಹಿರಿಯ ಅಧಿಕಾರಿಗಳಾಗಿರಬಹುದು, ಅವರು ನಿಮ್ಮ ಬಾಸ್ ಆಗಿರಬಹುದು. ರಾಹು ಈಗ ಏನು ಮಾಡುತ್ತಾನೆ? ಅದು ನಿಮ್ಮ ಮತ್ತು ಅವರ ನಡುವೆ ವಿವಾದವನ್ನು ಹುಟ್ಟುಹಾಕಬಹುದು, ಬಿರುಕು ಉಂಟು ಮಾಡಬಹುದು. ನಿಮ್ಮ ಉತ್ಸಾಹದಲ್ಲಿ ನೀವು ಅವರಿಗೆ ಇಷ್ಟವಾಗದ ಮಾತುಗಳನ್ನು ಆಡಬಹುದು ಮತ್ತು ಅದು ನಿಮ್ಮ ಕೆಲಸವನ್ನು ಕಳೆದುಕೊಳ್ಳಲು ಸಹ ಕಾರಣವಾಗಬಹುದು. ನೀವು ಅಂಗಡಿಯನ್ನು ನಡೆಸುತ್ತೀರಿ. ಒಬ್ಬ ಗ್ರಾಹಕರು ನಿಮ್ಮ ಅಂಗಡಿಗೆ ಬರುತ್ತಾರೆ. ಕೆಲವೊಮ್ಮೆ ಒಂದು ಸಣ್ಣ ವಾದ ಸಂಭವಿಸುತ್ತದೆ ಮತ್ತು ನೀವು ಕೋಪದಿಂದ ಗ್ರಾಹಕರಿಗೆ ಏನನ್ನಾದರೂ ಹೇಳಬಹುದು. ಅದು ನಿಮ್ಮ ವ್ಯವಹಾರವನ್ನು ಅಡ್ಡಿಪಡಿಸಬಹುದು. ರಾಹು ಕುಟುಂಬದೊಳಗೆ ಇದೇ ರೀತಿಯ ಪರಿಸ್ಥಿತಿಯನ್ನು ಸೃಷ್ಟಿಸಬಹುದು, ಏಕೆಂದರೆ ಸಂಪತ್ತಿನ ಮನೆಯಾಗುವುದರ ಜೊತೆಗೆ ಅದು 2ನೇ ಮನೆಯನ್ನು ಸಹ ಆಳುತ್ತದೆ. ಮನೆಯು ಮಾತಿನ ಮೇಲೆ ಹಿಡಿತ ಸಾಧಿಸುತ್ತದೆ. ಅದಕ್ಕಾಗಿಯೇ ನಾನು ನಿಮಗೆ ಎಚ್ಚರಿಕೆ ನೀಡುತ್ತಿದ್ದೇನೆ. ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಐಕ್ಯತೆ ಬೇಕಾದರೆ ನೀವು ನಿಮ್ಮ ಮಾತಿನ ಬಗ್ಗೆ ಜಾಗರೂಕರಾಗಿರಬೇಕು. ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮ್ಮ ಮಾತು ನಿಮ್ಮ ಕೆಲಸವನ್ನು ಮಾಡುತ್ತದೆ ಅಥವಾ ಹಾಳು ಮಾಡುತ್ತದೆ. ಮಕರ ರಾಶಿಯವರೇ, ಇದನ್ನು ಬರೆಯಿರಿ, ಏಕೆಂದರೆ ಈ ಮಾಹಿತಿಯು ಜುಲೈ ತಿಂಗಳು ಪೂರ್ತಿ ಉಪಯುಕ್ತವಾಗಿರುತ್ತದೆ. ಡಿಸೆಂಬರ್ವರೆಗೆ ರಾಹು ಇಲ್ಲೇ ಇರುವುದರಿಂದ ಮಾತಿನ ಮೇಲೆ ಪ್ರಭಾವ ಉಳಿಯುತ್ತದೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆ.
ಶನಿದೇವನು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಖಚಿತಪಡಿಸುತ್ತಿದ್ದಾನೆ. ಆದ್ದರಿಂದ ರಾಹು ಕೂಡ ಯಾವುದೇ ಕಲ್ಲನ್ನು ಬಿಡುವುದಿಲ್ಲ. ಹಣವು ಖಂಡಿತವಾಗಿಯೂ ನಿಮ್ಮನ್ನು ಆಕರ್ಷಿಸುತ್ತದೆ. ಈಗ ನಾವು ನಿಮಗೆ ಹೇಳುತ್ತಿರುವ ಮುಂದಿನ ಎಚ್ಚರಿಕೆ ಎಂದರೆ ಶಾಂತ ಮನಸ್ಸಿನಿಂದ ಎಚ್ಚರಿಕೆಯಿಂದ ಆಲಿಸಿ. ಜುಲೈ 7ರಂದು ಮಿಥುನ ರಾಶಿಯು ಹಿಮ್ಮೆಟ್ಟುತ್ತದೆ ಮತ್ತು ತನ್ನ ಪಥವನ್ನು ಬದಲಾಯಿಸುತ್ತದೆ ಎಂದು ನಾವು ನಿಮಗೆ ಹೇಳಿದ್ದೇವೆ. ಅದು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಇಲ್ಲಿ ಇದ್ದ ಬುಧನು ಮುಂದೆ ಚಲಿಸುವ ಬದಲು ಹಿಂದಕ್ಕೆ ಹೋಗುತ್ತದೆ. ಇದರರ್ಥ ನಿಮ್ಮ 7ನೇ ಮನೆಯಿಂದ ಬುಧನು ಜುಲೈ 7ರ ನಂತರ 6ನೇ ಮನೆಯಲ್ಲಿ ನಿಮಗೆ ಗೋಚರಿಸುತ್ತದೆ. ಅದು 6ನೇ ಮನೆಯನ್ನು ತಲುಪಿದ ತಕ್ಷಣ ಜುಲೈ 16ರ ಹೊತ್ತಿಗೆ ಸೂರ್ಯನೊಂದಿಗೆ ಬುಧಾದಿತ್ಯ ಯೋಗವನ್ನು ರೂಪಿಸುತ್ತದೆ. ಇದರ ಜೊತೆಗೆ ಒಂದು ಉತ್ತಮ ಪರಿಣಾಮವೆಂದರೆ ನಿಮ್ಮ ಜೀವನದಲ್ಲಿ ಶತ್ರುಗಳು ಕೊನೆಗೊಳ್ಳುತ್ತಾರೆ. ನಿಮ್ಮ ಬೆನ್ನ ಹಿಂದೆ ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿರುವವರು, ಯೋಜನೆಗಳನ್ನು ರೂಪಿಸುತ್ತಿದ್ದವರು ಬಹಿರಂಗಗೊಳ್ಳುತ್ತಾರೆ. ಆದರೆ ನಾವು ನಿಮಗೆ ಹೇಳಿದಂತೆ ಜುಲೈ 16ರ ನಂತರ ಸೂರ್ಯ ಇಲ್ಲಿಗೆ ಚಲಿಸುವಾಗ ಬುಧ ಇಲ್ಲಿ ಏಕಾಂಗಿಯಾಗಿ ಉಳಿಯುತ್ತಾನೆ. ನಿಮ್ಮ ಯಾವುದೇ ಹಳೆಯ ಕಾಯಿಲೆಯು ಅಲ್ಲಿ ಹೊರಹೊಮ್ಮಬಹುದು. ಏಕೆಂದರೆ ಬುಧ ಹಿಮ್ಮುಖ ದಿಕ್ಕಿನಲ್ಲಿ ಚಲಿಸಿದೆ. ಈ ವಿಷಯವನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ. ನೀವು ಕೆಲವು ಹಳೆಯ ಗಾಯವನ್ನು ಅನುಭವಿಸಿರಬೇಕು. ನಿಮಗೆ ಹಳೆಯ ಗಾಯವಾಗಿದೆ ಎಂದು ಭಾವಿಸೋಣ. ಅದು ಕೂಡ ತಾಜಾವಾಗಬಹುದು. ನಾವು ಇದನ್ನು ಹೇಳುತ್ತಿರುವುದು ಮೊದಲನೆಯದಾಗಿ ಬುಧ ಹಿಮ್ಮುಖವಾಗಿರುವುದರಿಂದ. ಇದರಿಂದ ಒಂದು ಪರಿಣಾಮವಿದೆ ಮತ್ತು ಕೇತು ಕೂಡ 8ನೇ ಮನೆಯಲ್ಲಿ ಕುಳಿತಿರುವುದರಿಂದ ಇದನ್ನು ಹೇಳುತ್ತಿದ್ದೇನೆ. 8ನೇ ಮನೆಯ ಕೇತುವನ್ನು ಯಾವಾಗಲೂ ತೊಂದರೆದಾಯಕವೆಂದು ಪರಿಗಣಿಸಲಾಗುತ್ತದೆ. ಮಕರ ರಾಶಿಯವರೇ, ಇದು ಅವರ ಆರೋಗ್ಯದಲ್ಲಿ ಏರಿಳಿತಗಳನ್ನು ಕಾರಣವಾಗಬಹುದು. ನೀವು ತುಂಬ ಜಾಗರೂಕರಾಗಿರಬೇಕು. ಆರೋಗ್ಯದ ವಿಷಯದಲ್ಲಿ ಹಳೆಯ ಗಾಯವು ಮತ್ತೆ ಕಾಣಿಸಿಕೊಂಡಿದೆ ಅಥವಾ ನೀವು ಚಾಲನೆ ಮಾಡುತ್ತಿದ್ದೀರಿ ಎಂದು ಅಂದುಕೊಳ್ಳಿ. ನಂತರ ಅದನ್ನು ಎಚ್ಚರಿಕೆಯಿಂದ ಮಾಡಿ ಮತ್ತು ಹೆಚ್ಚಿನ ವೇಗದಲ್ಲಿ ವಾಹನ ಚಲಾಯಿಸಬೇಡಿ. ಇಲ್ಲದಿದ್ದರೆ ವಾಹನ ಅಪಘಾತವೂ ಸಂಭವಿಸಬಹುದು. ಆದ್ದರಿಂದ 8ನೇ ಮನೆಯಲ್ಲಿ ಕೇತುವಿನ ಬಗ್ಗೆ ನಾವು ನಮ್ಮ ಆರೋಗ್ಯ ಮತ್ತು ವಾಹನದ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಬೇಕು. ಏಕೆಂದರೆ ಬುಧ ಇಲ್ಲಿಂದ ಹಿಮ್ಮೆಟ್ಟುತ್ತಾನೆ ಮತ್ತು ಅಲ್ಲಿಗೆ ತಲುಪುತ್ತಾನೆ. ಏಕೆಂದರೆ ಬುಧ 7ನೇ ಮನೆಯಲ್ಲಿ ಹಿಮ್ಮೆಟ್ಟುತ್ತಾನೆ. ಆದ್ದರಿಂದ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಅಹಂಕಾರವನ್ನು ತರಬಾರದು. ನಾನು ಹೇಳಿದ್ದು ಸರಿಯೇ, ನನ್ನ ಮಾತುಗಳು ಗೆಲ್ಲುತ್ತವೆಯೋ ಅಥವಾ ನನ್ನನ್ನು ಒಪ್ಪಿಕೊಳ್ಳಬೇಕಾಗುತ್ತದೆಯೋ ಎಂದು ನಾನು ಯೋಚಿಸಬೇಕಾಗಿದೆ. ಈ ರೀತಿಯ ವಿಷಯಗಳು ನಿಮ್ಮ ನಡುವೆ ಸಂಪರ್ಕ ಕಡಿತಗೊಳಿಸಬಹುದು. ಅವು ಸಂವಹನ ಅಂತರವನ್ನು ಉಂಟು ಮಾಡಬಹುದು. ಅಲ್ಲಿ ಜಾಗರೂಕರಾಗಿರಿ ಮತ್ತು ವ್ಯಾಪಾರ ಪಾಲುದಾರಿಕೆಗಳ ಬಗ್ಗೆ ಜಾಗರೂಕರಾಗಿರಬೇಕು. ಸಣ್ಣ ವಿಷಯಗಳಿಗೆ ಅನುಮಾನಿಸುವುದು ಮತ್ತು ಟೀಕಿಸುವುದು ಒಳ್ಳೆಯದಲ್ಲ. ಕೇತು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರದಂತೆ ತಡೆಯಲು, ರಾಹು ನಿಮ್ಮ ಮಾತನ್ನು ವಿರೂಪಗೊಳಿಸದಂತೆ ತಡೆಯಲು ನಾವು 2 ಅಥವಾ 3 ಮಾರ್ಗಗಳನ್ನು ಹಂಚಿಕೊಳ್ಳುತ್ತೇವೆ ಮತ್ತು ನಿಮ್ಮ ರಾಶಿಚಕ್ರದ ಅಧಿಪತಿ ಶನಿಗೆ ಪರಿಹಾರವನ್ನು ಸಹ ಒದಗಿಸುತ್ತೇವೆ. ನಿಜವಾದ ಭಕ್ತಿಯಿಂದ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನೀವು ಈ ಪರಿಹಾರಗಳನ್ನು ಅನುಸರಿಸಬೇಕು. ಜುಲೈನಲ್ಲಿ ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಮಾತಿನ ಮೇಲೆ ಪರಿಣಾಮ ಬೀರುವುದಿಲ್ಲ. ಮೊದಲ ಪರಿಹಾರ ಯಾವುದು? ಇನ್ನಷ್ಟು ತಿಳಿದುಕೊಳ್ಳುವ ಮೊದಲು ಈ ಚಾನಲ್ಗೆ ಚಂದಾದಾರರಾಗಿ. ನಂತರವೇ ನಿಮಗೆ ಪ್ರತಿದಿನ ಈ ರೀತಿಯ ಸಕಾಲಿಕ ಮಾರ್ಗದರ್ಶನ ಸಿಗುತ್ತದೆ. ಮೊದಲ ಪರಿಹಾರ ತಿಳಿದುಕೊಳ್ಳಿ. ಮೊದಲ ಪರಿಹಾರ ಕೇತುವಿಗೆ. ಕೇತುವಿನ ಅಧಿದೇವತೆ ಗಣೇಶ ಮತ್ತು ನಾವು ಬೀದಿ ನಾಯಿಗಳಿಗೆ ಸೇವೆ ಸಲ್ಲಿಸಿದಾಗ ಕೇತು ಹೆಚ್ಚು ಸಂತೋಷಪಡುತ್ತಾನೆ. ಆದ್ದರಿಂದ ಕೇತುವಿಗೆ 2 ಪರಿಹಾರಗಳಿವೆ. ಒಂದು, ಗಣೇಶನ ಭಕ್ತಿ. ಬುಧವಾರದಂದು ಗರಿಕೆ ಹುಲ್ಲನ್ನು ಅವನಿಗೆ ಅರ್ಪಿಸಿ. ಇದನ್ನು ಮಾಡಿ ಮತ್ತು ನಿಮ್ಮ ಪ್ರದೇಶದಲ್ಲಿರುವ ಎಲ್ಲ ನಾಯಿಗಳಿಗೆ ಬ್ರೆಡ್, ಹಾಲು ಮತ್ತು ಬಿಸ್ಕತ್ತುಗಳನ್ನು ತಿನ್ನಿಸಿ. ಕೇತು ಇಲ್ಲಿ ಬಲಗೊಂಡಾಗ ನಿಮ್ಮ ಆರೋಗ್ಯವು ನಕಾರಾತ್ಮಕವಾಗಿರುವುದರಿಂದ ರಕ್ಷಿಸಲ್ಪಡುತ್ತದೆ.
ನಿಮ್ಮ ಮಾತನ್ನು ಹಾಳು ಮಾಡುತ್ತಿದ್ದ ರಾಹುವಿಗೆ 2ನೇ ಪರಿಹಾರವನ್ನು ನಾವು ನಿಮಗೆ ಹೇಳಲು ಬಯಸುತ್ತೇವೆ. 2ನೇ ಪರಿಹಾರ ರಾಹುವಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಪ್ರತಿ ಸೋಮವಾರ ಅಥವಾ ಶನಿವಾರ ಶಿವಲಿಂಗಕ್ಕೆ ಅರ್ಪಿಸಿ. ಇದು ರಾಹುವಿನ ಸ್ಥಾನವನ್ನು ಬಲಪಡಿಸುತ್ತದೆ ಮತ್ತು ನಿಮ್ಮ ಮಾತು ಹಾಳಾಗದಂತೆ ರಕ್ಷಿಸುತ್ತದೆ. ರಾಶಿಚಕ್ರದ ಅಧಿಪತಿ ಶನಿದೇವ 3ನೇ ಮನೆಯಲ್ಲಿದ್ದಾರೆ. ಎಲ್ಲವೂ ಸರಿ ಇದೆ, ಆದರೆ ಪ್ರತಿ ಶನಿವಾರ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪ ಹಚ್ಚಲು ಪ್ರಾರಂಭಿಸಿ. ಇದು ಶನಿಯ ಆಶೀರ್ವಾದವನ್ನು ಹೆಚ್ಚು ಬೇಗ ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ. ಮಕರ ರಾಶಿಯವರೇ, ಇಂದಿನ ವಿಡಿಯೋದಲ್ಲಿ ನಾವು ಜುಲೈ ತಿಂಗಳ ಸಂಪೂರ್ಣದ ಬಗ್ಗೆ ಮಾತನಾಡಿದ್ದೇವೆ. ಏನಾಗಬಹುದು ಮತ್ತು ನೀವು ಯಾವುದರ ಬಗ್ಗೆ ಜಾಗರೂಕರಾಗಿರಬೇಕು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ನನ್ನ ಎಲ್ಲ ವೀಕ್ಷಕರಿಗೆ ಹೃತ್ಪೂರ್ವಕ ವಂದನೆಗಳು. ಪ್ರೇಕ್ಷಕರಿಗೆ ರಾಧೇ ರಾಧೆ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ್.